ಹಾಯ್ ಫ್ರೆಂಡ್ಸ್, ಗ್ರೋ ಇನ್ವೆಸ್ಟ್ಮೆಂಟ್ ಕನ್ನಡಗೆ ಸ್ವಾಗತ. ಇಂದು ನಾವು ಗ್ರೋ ಆ್ಯಪ್ನಲ್ಲಿ ಮ್ಯೂಚುವಲ್ ಫಂಡ್ ಬಗ್ಗೆ ತಿಳಿಯೋಣ ಬನ್ನಿ. ಏನೇನಿದೆ, ಡ್ಯಾಶ್ ಬೋರ್ಡಲ್ಲಿ ಏನಿದೆ, ಏನು ಎತ್ತ ಅಂತ. ಗ್ರೋ ಆ್ಯಪಲ್ಲಿ ನಾವು ಮೊದಲಿಗೆ ನೋಡೋದಾದರೆ ಮ್ಯೂಚುವಲ್ ಫಂಡ್ ಅಂತ ಸೆಲೆಕ್ಟ್ ಮಾಡಿದ್ರೆ, ಕೆಳಗಡೆ ಬಂದು ನಾವು ಮ್ಯೂಚುವಲ್ ಫಂಡನ್ನು ಸೆಲೆಕ್ಟ್ ಮಾಡಿದ್ರೆ ಮೊದಲಿಗೆ ಕಾಣುವಂಥದ್ದು ಏನಂದರೆ ಎಕ್ಸ್ಪ್ಲೋರು. ಅದರಲ್ಲಿ ಫಸ್ಟ್ ನೋಡೋದಾದ್ರೆ ನಾವು ಪಾಪ್ಯುಲರ್ ಮ್ಯೂಚುವಲ್ ಫಂಡ್ ಅಂತ ಬರ್ತಿದೆ. ಇದರಲ್ಲಿ ನೋಡೋದಾದರೆ ಇದರಲ್ಲಿ ಆಲ್ ಪಾಪ್ಯುಲರ್ ಮ್ಯೂಚುವಲ್ ಫಂಡ್ ಅಂತ ಬರುತ್ತೆ. ಇದರಲ್ಲಿ ಏನೇನಿದೆ, ಯಾವುದಿದೆ ಅಂತೆಲ್ಲ ತೋರಿಸ್ತಾ ಹೋಗುತ್ತೆ. ಫಾರ್ ಎಕ್ಸಾಂಪಲ್ಲು ಸ್ಮಾಲ್ ಮ್ಯೂಚುವಲ್ ಫಂಡ್ ಅಂತಿದೆ, ETF ಮ್ಯೂಚುವಲ್ ಫಂಡ್ಸ್ ಇದೆ, ಎಲ್ಲ ಇದೆ. ಈ ಥರ ಆಪ್ಷನ್ ಇದೆ. ನೆಕ್ಸ್ಟ್ ನೋಡೋದಾದರೆ ನಮಗೆ ಹೈ ರಿಟರ್ನ್ಸು ಅಂತ ಒಂದು ಆಪ್ಷನ್ ಇದೆ. ಬೆಸ್ಟ್ SIP ಫಂಡ್ ಇದೆ, ಗೋಲ್ಡ್ ಫಂಡ್ಸ್ ಇದೆ, 5 ಸ್ಟಾರ್ ರೇಟಿಂಗ್ ಫಂಡ್ಸ್ ಅಂತಿದೆ. ಈಗ ಸಾರಿ ಫ್ರೆಂಡ್, ಮಿಡ್ ಕ್ಯಾಪ್ ಫಂಡ್ಸ್ ಇದೆ, ಸ್ಮಾಲ್ ಕ್ಯಾಪ್ ಫಂಡ್ ಇದೆ. ಈಗ ನಾವು ಒಂದೊಂದಾಗಿ ತಿಳಿತಾ ಹೋಗೋಣ ಬನ್ನಿ. ಹೈ ರಿಟರ್ನ್ಸ್ ಫಂಡಲ್ಲಿ ಏನೇನು ಬರುತ್ತೆ ಆಪ್ಷನ್ನು. ಹೈ ರಿಟರ್ನ್ ಫಂಡ್ಸಲ್ಲಿ ಲಾಸ್ಟ್ 3 ಇಯರ್ಸಲ್ಲಿ ಏನೇನು ಪರ್ಫಾರ್ಮೆನ್ಸ್ ಮಾಡಿದೆ ಅಂತ ಈ ಫಂಡಲ್ಲಿ ತೋರಿಸ್ತಾ ಹೋಗುತ್ತೆ. ಇಲ್ಲಿ ಫಾರ್ ಎಕ್ಸಾಂಪಲ್ ಈಗ ಟಾಪ್ ಒನ್ನಲ್ಲಿ ಬಂದು ಈಗ ನಮಗೆ ಮೋತಿಲಾಲ್ ಓಸ್ವಾಲ್ BSE ಎನ್ಹಾನ್ಸ್ಡ್ ವ್ಯಾಲ್ಯೂಯಬಲ್ ಇಂಡೆಕ್ಸ್ ಫಂಡು ಬರ್ತಿದೆ ಹೈ ರಿಟರ್ನ್ಸಲ್ಲಿ. ಈ ಥರ ಆಪ್ಷನ್ ಇದೆ. ಈಗ ಬೇಕು ಅಂದರೆ ನೀವು 5 ಇಯರ್ಸಿಗೆ ಬೇಕಾದ್ರೂ ಚೆಕ್ ಮಾಡ್ಕೋಬೋದು. ಓಕೆ, ಅದು ಬಿಟ್ಟರೆ ನಿಮಗೆ 1 ಇಯರ್ಸ್ದು ಈಗ ಆಲ್ಮೋಸ್ಟ್ 1 ಇಯರ್ಸಲ್ಲಿ ಎಲ್ಲವೂ ಫಂಡ್ಗಳು ನೆಗೆಟಿವೇ ಇದೆ. ಅದು ಬಿಟ್ಟರೆ ನೆಕ್ಸ್ಟು ಬೆಸ್ಟ್ ಮ್ಯೂಚುವಲ್ ಫಂಡ್ಸ್ ಅಂದರೆ JM ಫ್ಲೆಕ್ಸಿ ಕ್ಯಾಪ್ ಇದೆ. ಅದಾದಮೇಲೆ ನಿಪ್ಪಾನ್ ಇಂಡಿಯಾ ಲಾರ್ಜ್ ಕ್ಯಾಪ್ ಇದೆ. ಈ ಥರ ಆಪ್ಷನ್ ಬರುತ್ತೆ. ನೆಕ್ಸ್ಟು ಗೋಲ್ಡಲ್ಲಾದರೆ ನಿಮಗೆ ಗೋಲ್ಡಲ್ಲಿ ನೀವು ಡೈರೆಕ್ಟಾಗಿ ಇನ್ವೆಸ್ಟ್ ಮಾಡಬೇಕು ಅಂತಂದರೆ ಥ್ರೂ ಮ್ಯೂಚುವಲ್ ಫಂಡಲ್ಲಾದರೆ SBI ಇದೆ, HDFC ಇದೆ, ICICI ಪ್ರೊಡೆನ್ಷಿಯಲ್ ಇದೆ. ಅದು ಬಿಟ್ಟರೆ ನೆಕ್ಸ್ಟು ಈ ಥರ 5 ಸ್ಟಾರ್ ರೇಟಿಂಗ್ ಇರೋ ಫಂಡ್ಸ್ ಇದೆ. ಅದು ಬಿಟ್ಟರೆ ಮಿಡ್ ಕ್ಯಾಪ್ ಫಂಡ್ ಇದೆ, ಸ್ಮಾಲ್ ಕ್ಯಾಪ್ ಆಲ್ಸೋ ಸೇಮ್ ಅದೇ ಥರ ಬರುತ್ತೆ ಫಂಡ್ ಅಂತ. ಅದು ಬಿಟ್ಟರೆ ಈಗ ನಾವು ಇದರಲ್ಲಿ ಫಾರ್ ಎಕ್ಸಾಂಪಲ್ ಈಗ ನಾವು ಒಂದು ಮ್ಯೂಚುವಲ್ ಫಂಡ್ ಬಗ್ಗೆ ಮಾತಾಡೋಣ. ಯಾವ ತಗೊಳ್ಳೋಣ? HDFC ಮ್ಯೂಚುವಲ್ ಫಂಡೇ ತಗೊಳ್ಳೋಣ. HDFC ಮ್ಯೂಚುವಲ್ ಫಂಡ್ ಇದು ಯಾವುದೇ ರೀತಿ ಬೈ ಆ್ಯಂಡ್ ರೆಕಮೆಂಡೇಷನ್ ಏನಲ್ಲ, ಜಸ್ಟ್ ಫಾರ್ ದಿ ಎಜುಕೇಷನ್ ಪರ್ಪಸ್ ಆಗಿರುತ್ತದೆ. ಈಗ ನೋಡೋದಾದ್ರೆ ನಾವು ಈಗ 1 ಇಯರಲ್ಲಿ ಏನೇನು ರಿಟರ್ನ್ ಬಂದಿದೆ ಇಲ್ಲಿ ನೋಡ್ಬೋದು. 1 ಇಯರಲ್ಲಿ ಏನು ರಿಟರ್ನ್ ಬಂದಿದೆ ಮತ್ತು 6 ಮಂತ್ಸಲ್ಲಿ ಏನು ರಿಟರ್ನ್ ಇದೆ ಅದು ನೋಡ್ಬೋದು ನಾವು. ಅದಾದಮೇಲೆ ಮೇಯ್ನ್ ಮ್ಯೂಚುವಲ್ ಫಂಡಲ್ಲಿ ನಾವು ನೋಡಬೇಕಾಗಿರೋದು ಏನಂದರೆ ಹೋಲ್ಡಿಂಗ್ಸು. ಫಾರ್ ಎಕ್ಸಾಂಪಲು ಇವರು ಯಾವ ಕಂಪ್ನಿಗಳಲ್ಲಿ ಆಗ್ತಾಯಿದ್ದಾರೆ ಸ್ಟಾಕ್ಗಳಲ್ಲಿ ಅಂತ ಇಲ್ಲಿ ಚೆಕ್ ಮಾಡಿದ್ರೆ ನಿಮಗೆ ಈ ಥರ ಸೆಕ್ಟರ್ ವೈಸಲ್ಲೂ ಸಿಗ್ತಾ ಹೋಗುತ್ತೆ. ಬೇಕು ಅಂದರೆ ಯಾವುದರಲ್ಲಿ ಇನ್ವೆಸ್ಟ್ ಮಾಡಿದ್ದಾರೆ ಅಂತ ಈಕ್ವಿಟಿಯಲ್ಲಿ ಇವರು ಆಲ್ಮೋಸ್ಟು 93% ಹಾಕಿದ್ದಾರೆ. ಕ್ಯಾಶಲ್ಲಿ ಬಂದು 6.9 ಇದೆ ಅಲೋಕೇಶನ್ನು. ಈ ಈಕ್ವಿಟಿ ಫಂಡ್ ಅಲೋಕೇಶನ್ ಯಾವ ಥರ ಮಾಡಿದ್ದಾರೆ ಅಂದರೆ ಮ್ಯೂಚುವಲ್ ಫಂಡಲ್ಲಿ ಒಂದಿದು ಫೈನಾನ್ಷಿಯಲಲ್ಲಿ ಹಾಕಿದ್ದಾರೆ 26%, ಟೆಕ್ನಾಲಜಿಯಲ್ಲಿ ಹಾಕಿದ್ದಾರೆ, ಇಂಡಸ್ಟ್ರಿಯಲ್ ಹಾಕಿದ್ದಾರೆ, ಕಸ್ಟಮರ್ ಇದರಲ್ಲಿ ಹಾಕಿದ್ದಾರೆ, ಡೆಲಿವರ್ಡ್ ಇದರಲ್ಲಿ ಹಾಕಿದ್ದಾರೆ, ಆಲ್ಮೋಸ್ಟ್ ಎಲ್ಲ ಸೆಕ್ಟ್ರಲ್ಲೂ ಹಾಕಿದ್ದಾರೆ. ಇದರಲ್ಲಿ ಈಗ ನಾವು PB ರೇಷಿಯೋ, ಬೀಟಾ, ಅದನ್ನು ಆಲ್ಫಾ, ಶಾರ್ಪ್ ರೇಷಿಯೋ ಈ ಥರ ಎಲ್ಲ ಆಪ್ಷನ್ನು ಇದೆ. ಈಗ ಇದು ಮೇಯ್ನ್ ನೋಡಬೇಕಾಗಿರೋದು ಏನಂದರೆ ನಾವು ಆಲ್ಫಾ ಮತ್ತು ಶಾರ್ಪ್ ರೇಷಿಯೋ ಮೇಲೆ ಕೆಳಗಡೆ ಆಗ್ತಾ ಹೋಗುತ್ತೆ. ನೀವು ಅದು ಎಷ್ಟು ತಡ್ಕೊತೀರ ಅದ್ರ ಮೇಲೆ ಡಿಪೆಂಡ್ ಆಗ್ತಾ ಹೋಗುತ್ತೆ. ನೆಕ್ಸ್ಟು ರ್ಯಾಂಕಿಂಗಲ್ಲಿ ಇದರಲ್ಲಿ 4th ರ್ಯಾಂಕಿಂಗಲ್ಲಿದೆ ಲಾಸ್ಟ್ 1 ಇಯರಿಂದ. ಲಾಸ್ಟ್ 3 ಇಯರ್ಸಿಂದ 4th ಇದ್ದಾರೆ. ಲಾಸ್ಟ್ 5 ಇಯರ್ಸಿಂದ 3ಯಲ್ಲಿದ್ದಾರೆ. ಓಕೆ, ಅದು ಬಿಟ್ಟರೆ ನಿಮಗೆ ಸಿಮಿಲರ್ ಫಂಡ್ಸ್ಗಳು ರೆಫರ್ ಮಾಡುತ್ತೆ ಮಿಡ್ ಕ್ಯಾಪಲ್ಲಿ. ಅದರಲ್ಲಿ ನೋಡಿದರೆ ಮೋತಿಲಾಲ್ ಬರುತ್ತೆ, HDFC ಇದೆ, ಎಲ್ಸಲ್ ಇದೆ, ನಿಪ್ಪಾನ್ ಇಂಡಿಯಾ ಇದೆ. ಈ ಥರ ಇದೆ ಆಪ್ಷನು. ನೆಕ್ಸ್ಟ್ ಬರೋದಾದರೆ ನಾವು ಎಕ್ಸ್ಪೆನ್ಸ್ ರೇಷಿಯೋ ಮೇಯ್ನ್ ಇಂಪಾರ್ಟೆಂಟ್ ಆಗುತ್ತೆ. ಎಕ್ಸ್ಪೆನ್ಸ್ ರೇಷಿಯೋ ನಾವು ಫಂಡು ನಮ್ಮ ಅಮೌಂಟ್ನ
ಏನು ಮಾಡ್ತಾರೆ, ಅಮೌಂಟನ್ನು ನಮ್ಮದು ಮ್ಯಾನೇಜ್ ಮಾಡೋಕ್ಕೋಸ್ಕರ ನಾವು ಕೊಡೋ ಎಕ್ಸ್ಪೆನ್ಸ್ ರೇಷೋ ಆಗಿರುತ್ತೆ ಇದು. ಇದರಲ್ಲಿ ಎಕ್ಸಿಟ್ ಲೋಡ್ ಬಂದು 1 ಇಯರ್ ಇರುತ್ತೆ. ಓಕೆ, ನೆಕ್ಸ್ಟ್ ಇದೆಲ್ಲ ಕಾಮನ್ ಇದೆ. ಮೇಯ್ನಾಗಿ ಬಂದು ನಾವು ಮ್ಯೂಚುವಲ್ ಫಂಡ್ ಮ್ಯಾನೇಜರ್ಸ್ ಯಾರ್ಯಾರು ಇದ್ದಾರೆ ನೋಡಿದ್ರೆ 2 ಮೆಂಬರ್ಸ್ ಇದ್ದಾರೆ. ಅವರು ಯಾರು ಅಂದರೆ ಚಿರಾಗ್ ಇದ್ದಾರೆ ಮತ್ತು ಧ್ರುವ ಅವರಿದ್ದಾರೆ. ಇವ್ರು ಮಾಡಿರೋದು ಎಜುಕೇಷನ್ ಬಂದು ನಿಮಗೆ BSc ಇದ್ದಾರೆ. ಇವರು BSc MBA ಯೂನಿವರ್ಸಿಟಿ. ಇವರು HDFCಯಲ್ಲಿ ಆಲ್ಮೋಸ್ಟ್ ಇವರು HDFCಲಿ ಎಕ್ಸ್ಪೀರಿಯೆನ್ಸ್ ಇದೆ. ಇವರು ಯಾವ ಫಂಡು ಮ್ಯಾನೇಜ್ ಮಾಡ್ತಾಯಿದ್ದಾರೆ ಅಂತ ಲೀಸ್ಟ್ ಬರುತ್ತೆ ಇಲ್ಲಿ. ಓಕೆ, ಆಲ್ಮೋಸ್ಟ್ 4 ಫಂಡು ಮ್ಯಾನೇಜ್ ಮಾಡ್ತಿದ್ದಾರೆ. ಈಗ ನಾವು ಧ್ರುವ್ರು ನೋಡೋದಾದರೆ ಇವರು BCom ಮತ್ತು CFA ಮಾಡಿದ್ದಾರೆ. ಇವ್ರದ್ದು ಆಲ್ಮೋಸ್ಟ್ ವ್ಯಾಲ್ಯೂಬಲ್ ಫಂಡು, ಲೋ ಫಂಡು, ಆಲ್ಮೋಸ್ಟ್ ಇವರು ಎಲ್ಲ HDFCಲೇ ಎಕ್ಸ್ಪೀರಿಯೆನ್ಸ್ ಇದೆ ಇವ್ರದ್ದು. ಓಕೆ, ನೆಕ್ಸ್ಟು ನಮ್ಮದು ಇವ್ರದ್ದು ಬೆಂಚ್ ಮಾರ್ಕ್ ಯಾವುದಿದೆ ಅಂತ ನೋಡೋದಾದರೆ ನಾವು ಇವ್ರು ಆ್ಯಕ್ಚುಲಿ ಬಂದು ಟೋಟಲ್ ಮಿಡ್ ಕ್ಯಾಪ್ 150 ರಿಟರ್ನ್ ಇಂಡೆಕ್ಸ್ ಫಂಡ್ಗೆ ಇವರು ಬೆಂಚ್ ಮಾರ್ಕ್ ಇಟ್ಕೊಂಡಿದ್ದಾರೆ. ಈ ಥರ ಬರುತ್ತೆ ಫ್ರೆಂಡ್. ಮ್ಯೂಚುವಲ್ ಫಂಡಲ್ಲಿ ಟೋಟಲು ಸ್ಮಾಲ್ ಕ್ಯಾಪ್ ಬರುತ್ತೆ, ಮಿಡ್ ಕ್ಯಾಪ್ ಬರುತ್ತೆ ಮತ್ತು ಲಾರ್ಜ್ ಕ್ಯಾಪ್ ಬರುತ್ತೆ ಫ್ರೆಂಡ್ಸ್. ನೀವು ನೋಡಿ ಈಕ್ವಿಟಿ ನಿಮಗೆ ಯಾವ ಥರ ರಿಟರ್ನ್ಸ್ ಬೇಕು ಅದ್ರ ಮೇಲೆ ನಿಮಗೆ ಇನ್ವೆಸ್ಟ್ ಮಾಡ್ತಾ ಹೋಗಬೇಕಾಗುತ್ತೆ. ಈ ಥರದ್ದೆಲ್ಲ ಅಪ್ಡೇಟ್ಗಳಿಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನನ್ನು ಒತ್ತಿ. ಥ್ಯಾಂಕ್ ಯು.